ಹಾಯ್ ಹಲೋ ನಮಸ್ಕಾರ. ನಾವು ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದ್ರ ಪಕ್ಕದಲ್ಲೇ ಸುಮಾರು ದೇವಸ್ಥಾನಗಳಿದೆ. ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ಮೂರ್ತಿ ನಿರ್ಮಿಸಲಾಗಿದೆ. ಇದು 102 ಫೀಟ್ ಇದೆಯಂತೆ. ಇದು ಬೊಗಡ ಶಿಲ್ಪಕಲೆಯಲ್ಲಿ ನಿರ್ಮಿಸಲಾಗಿದೆ. ಅಭಯ ಅಂದರೆ ನಿರ್ಭಯ, ತನ್ನ ಭಕ್ತರಿಗೆ ಅಭಯ ನೀಡುತ್ತಾನೆ. 1976ರಲ್ಲಿ ಇದು ನಿರ್ಮಿಸಲಾಗಿದೆ. ಮಂಗಳವಾರ ಮತ್ತು ಶನಿವಾರ ವಿಶೇಷ ಪೂಜೆ ಹಾಗೂ ಅಭಿಷೇಕ ನಡೆಯುತ್ತದೆ. ಇಲ್ಲಿ ಹನುಮಂತ ದರ್ಶನವು ಭಕ್ತರ ಭಯವನ್ನು ನಿವಾರಿಸಿ ರಕ್ಷಣೆ ನೀಡುತ್ತಾನೆ. ನಾಗರಕಟ್ಟೆ ಇದೆ, ಇದು ಹವನ ಮಾಡೋದು. ನಾಗರಕಟ್ಟೆ ಚೆನ್ನಾಗಿದೆ, ಸುತ್ತಲೂ ಇದೆ, ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ದೀಪ ಉರಿತಾ ಇತ್ತು ನಾವು ಹೋದಾಗ. ಪಾದ, ಅಯ್ಯಪ್ಪನ ಪಾದ, ಕಮಲ ಹೂವದಲ್ಲಿ ನಿಲ್ಲಿಸಿದ್ದಾರೆ. ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಒಳಗಡೆ ಅಯ್ಯಪ್ಪ. ಪಾದ ನೋಡಿ ಅಯ್ಯಪ್ಪಂದು. ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ರೆ ಮನಸ್ಸು ಕೂಡ ಶಾಂತಿಯಾಗಿರುತ್ತೆ. ನಾವೇನಾದರೂ ಬೇಡಿಕೊಂಡು ಪೇಪರಲ್ಲಿ ಬರೆದ್ಬಿಟ್ಟು ಅದು ಹಾರ ಕಟ್ಟಾಕಿದ್ರೆ ನೆರವೇರುತ್ತೆ ಅಂತ ಹಾರ ಕಟ್ಟಾಕ್ತಾರೆ. ಪಕ್ಕದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ದುರ್ಗಾದೇವಿ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ. ಮತ್ತು ಜೀವನದಲ್ಲಿ ಏನಾದರೂ ಕಷ್ಟ ಬಂದರೆ ಈ ಅಮ್ಮನ ನೆನೆಸ್ಕೊಂಡ್ರೆ ಕಷ್ಟಗಳನ್ನು ಪರಿಹರಿಸುತ್ತಾಳೆ. ರಾತ್ರಿಯಲ್ಲಿ 9 ದಿನವೂ ವಿಶೇಷ ಪೂಜೆ ಇರುತ್ತಂತೆ. ಇದು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ತೆರೆದಿರ್ತಾರೆ. ಚೆನ್ನಾಗಿದೆ ದೇವಸ್ಥಾನ. ಅಮ್ಮನ ನೋಡೋಕ್ಕೆ ಅಂತೂ ಅಷ್ಟು ಚೆನ್ನಾಗಿದ್ದಾರೆ ನೋಡೋಕ್ಕೆ. ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ. ಮತ್ತು ಶಿವನ ದೇವಸ್ಥಾನ ತುಂಬ ಹಳೆ ಪ್ರಾಚೀನ ದೇವಸ್ಥಾನ ಅಂತ ಇದು. ಇದು ಕಾಶಿ ವಿಶ್ವನಾಥ ದೇವಸ್ಥಾನ ನೋಡಿ. ಅಯ್ಯಪ್ಪನಿಗೆ ಬೆಳ್ಳಿ ಕವಚ ಸದಾ ಹಾಕಿರ್ತಾರಂತೆ. ಎದುರುಗಡೆ ನಂದಿ ಇದ್ದಾರೆ. ಅಮ್ಮನವರು ಚೆನ್ನಾಗಿದೆ ಶಿವ ನೋಡೋಕ್ಕೆ. ಇಲ್ಲಿ ಶಿವಲಿಂಗ ಇಟ್ಟಿದ್ದಾರೆ. ಎಲ್ಲರೂ ನಾವು ಅಭಿಷೇಕ ಮಾಡ್ಬೋದು, ಎಲ್ಲರೂ ಕೂಡ ಮಾಡ್ಬೋದು. ಆ ದೇವಸ್ಥಾನ ನೋಡೋಕ್ಕೇ ಚೆನ್ನಾಗಿರುತ್ತೆ. ಹಳೆಯ ದೇವಸ್ಥಾನ ಅಲ್ವಾ. ಆಚೆ ಅವನ ಕುಂಡ ಇದು. ಚೆನ್ನಾಗಿದೆ, ಒಮ್ಮೆ ಭೇಟಿ ಕೊಡಿ. ಎಲ್ಲ ಕಡೆಯಿಂದ ಬಸ್ ಇದೆ ಸರ್ಜಾಪುರ ರೋಡ್ಗೆ. ಅಗ್ರ ಸ್ಟಾಪ್ ಇಳ್ಕೊಂಡ್ರೆ ಸಾಕು, ನೀವೆಲ್ಲ ದೇವಸ್ಥಾನಗಳು ನೋಡ್ಕೊಂಡು ಬರ್ಬೋದು ಆರಾಮಾಗಿ. ಸ್ತಂಭ ನಿಲ್ಲಿಸಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಇದು ಹಳೆಯ ದೇವಸ್ಥಾನ ಅಂತ ಇವಾಗ ಹೊಸದಾಗಿ ಮುಂದೆ ಕಟ್ಟಿರೋದು. ಅಭಯ ಆಂಜನೇಯ ಸುಬ್ರಹ್ಮಣ್ಯೇಶ್ವರ ದಂಪತಿ ಸಮೇತವಾಗಿದ್ದಾರೆ. ಆಂಜನೇಯ ಸ್ವಾಮಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ. ಹೋಗ್ತಾಯಿದ್ರೆ ನೆಮ್ಮದಿಯಾಗಿರ್ತೀವಿ. ಒಮ್ಮೆ ಭೇಟಿ ಕೊಡಿ. ಸ್ತಂಭದಲ್ಲಿದು ಕೆತ್ತಿರೋದು ಹಳೇ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೆ. ಈಗ ಕಟ್ಟಿರೋದು ಹೊಸದದು.
ಥ್ಯಾಂಕ್ ಯು.